ಹಲೋ ಎವ್ರಿವನ್, ನಾನು ನಿಮ್ಮ RJ ಆಂಗ್ರಿ ಬರ್ಡ್. ಇವತ್ತು ನಾವು KSOUದಲ್ಲಿ ಯಾವ ಥರ ಅಡ್ಮಿಷನ್ ತೊಗೊಬೋದು ಸ್ಟೆಪ್ ಬೈ ಸ್ಟೆಪ್ 2026ಗೆ ಮತ್ತು ಯಾವುದೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ರಿಕ್ವೈರ್ಡ್ ಇರುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಒಳಗೆ ಹೋಗೋಕೆ ಮುಂಚೆ ನನ್ನ ಚಾನಲ್ RJ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಅಪ್ಡೇಟ್ ಬೇಗ ಸಿಗ್ತಾನೆ ಇರುತ್ತೆ. ಬನ್ನಿ ಇವಾಗ ಸ್ಟ್ರೈಟ್ ಅವೇ ವಿಡಿಯೋ ಒಳಗೆ ಹೋಗೋಣ. ಸೊ KSOU ಅಡ್ಮಿಷನ್ ಪ್ರಾಸೆಸ್ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ನಾವು ವಾಟ್ ಈಸ್ KSOU ಅಂತ ನೋಡ್ಕೊಂಬಿಡೋಣ. KSOU ಅನ್ನೋದು ಕರ್ನಾಟಕ ಓಪನ್ ಸ್ಟೇಟ್ ಯೂನಿವರ್ಸಿಟಿ ರೀ. ಇದು ನಿಮಗೆ ಮೈಸೂರಲ್ಲಿ ಮೇಯ್ನ್ ಹೆಡ್ ಆಫೀಸ್ ಲೊಕೇಟ್ ಆಗಿರೋದು. ಇದು ನಿಮಗೆ ಡಿಸ್ಟೆನ್ಸ್ ಎಜುಕೇಷನ್ ಆಗಿರುತ್ತೆ. ಆನ್ಲೈನ್ ಪ್ರೋಗ್ರಾಮ್ಸು ಕೂಡ ಇದೆ. ಅಕ್ರಾಸ್ ಇಂಡಿಯಾದಲ್ಲಿ ಇರೋ ಎಲ್ಲ ಸ್ಟೂಡೆಂಟ್ಸ್ಗೂ ಅವೈಲೇಬಲ್ ಕೂಡ ಇರುತ್ತೆ. ಈ KSOU ಮೇನ್ಲಿ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದರೆ, ಒಂದು ವರ್ಕ್ ಮಾಡ್ತಿದ್ದೀರಾ, ನನಗೆ ರೆಗ್ಯುಲರ್ ಕಾಲೇಜ್ ಹೋಗೋಕ್ಕಾಗಲ್ಲ ಮತ್ತು ಡಿಸ್ಟೆನ್ಸ್ ಎಜುಕೇಷನ್ ಪ್ರತಿಯೊಂದು ಬೇಕು ಅನ್ನೋರು, ಒಂದು ಹೋಮ್ ಮೇಕರ್ ಆಗಲಿ, ಆರ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರು, ಇಲ್ಲ ಹಳ್ಳಿಯಲ್ಲಿ ತುಂಬ ದೊಡ್ಡ ಕಾಲೇಜಸ್ಸೇ ಇರಲ್ಲ, ಅಲ್ಲಿ ಜಾಸ್ತಿ ಸ್ಕೂಲ್ಸೇ ಇರಲ್ಲ ಅಂತ ತುಂಬ ರೂರಲ್ ಪ್ಲೇಸಲ್ಲಿ ಇದ್ದರೂ ಕೂಡ ಅಲ್ಲಿ ಕೂಡ KSOU ಇದೆ. ಕರ್ನಾಟಕದಲ್ಲಿ ಎಷ್ಟು ಡಿಸ್ಟ್ರಿಕ್ಸ್ ಇದೆಯೋ ಪ್ರತಿಯೊಂದು ಡಿಸ್ಟ್ರಿಕ್ಕಲ್ಲೂ ನಮ್ಮ ರೀಜನಲ್ ಸೆಂಟರ್ ಇದೆ KSOUದು. ಸೊ ರೂರಲ್ ಇರೋ ಸ್ಟೂಡೆಂಟ್ಸ್ ಕೂಡ ಒಂದು MBA ಆರ್ MCOM ಒಂದು ಗ್ರ್ಯಾಜುಯೇಷನ್ ಮಾಡ್ಕೊಬೇಕು ಅನ್ನೋರಿಗೆ ಯೂಸ್ ಆಗಲಿ ಅಂತ. ಮತ್ತು ಸ್ಟೂಡೆಂಟ್ಸ್ ಯಾರಿಗೆಲ್ಲ ರೆಗ್ಯುಲರ್ ಕಾಲೇಜ್ ಅಟೆಂಡ್ ಮಾಡೋಕ್ಕಾಗೋದಿಲ್ಲ ಅವರಿಗೋಸ್ಕರ KSOU ಅವರ ಓಪನ್ ಯೂನಿವರ್ಸಿಟಿಯಲ್ಲಿ ಎಲ್ಲ ಕೈಂಡ್ ಆಫ್ ಕೋರ್ಸಸ್ ಅವರು ಪ್ರೊವೈಡ್ ಮಾಡ್ತಿದ್ದಾರೆ. ಅದರಲ್ಲಿ ನಿಮಗೆ ಅಡ್ಮಿಷನ್ ಸೈಕಲ್ಸ್ ಬಂದು 2 ಬರುತ್ತೆ. ಒಂದು ಬಂದು ಜಾನ್ವರಿ ಸೈಕಲ್ ಅಂತ, ಇನ್ನೊಂದು ಬಂದು ಜುಲೈ ಸೈಕಲ್ ಅಂತ. ಜಾನ್ವರಿ ಸೈಕಲ್ ಬಂದು ಯೂಶಲಿ ಜಾನ್ವರಿ 2 ಪ್ರತಿ ವರ್ಷವೂ ಸ್ಟಾರ್ಟ್ ಆಗುತ್ತೆ. ಇಟ್ ವಿಲ್ ಎಂಡ್ ಆನ್ ಮಾರ್ಚ್ 31 ಮ್ಯಾಕ್ಸಿಮಮ್ ಇರುತ್ತೆ. ಅಷ್ಟರಲ್ಲಿ ನೀವು ಎಲ್ಲ ಅಡ್ಮಿಷನ್ ಪ್ರಾಸೆಸ್ ಎಲ್ಲ ಮಾಡಿಸ್ಕೊಂಬಿಡ್ಬೇಕು. ಸಪೋಸ್ ನಾವು ಹಂಗೆ ಆಗೋಕ್ಕಾಗಿಲ್ಲ ಮ್ಯಾಮ್, ಅಡ್ಮಿಷನ್ ಇನ್ನೊಂದು 1 ಇಯರ್ ವೆಯ್ಟ್ ಮಾಡಬೇಕು ಅಂತ ಹಂಗಲ್ಲ ಏನಿಲ್ಲ. ವಿತಿನ್ 6 ಮಂತ್ಸ್ ನಿಮಗೆ ಜುಲೈ ಸೈಕಲಲ್ಲಿ ಇನ್ನೊಂದು ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಅದರಲ್ಲಿ ನೀವೇನು ಅಂದರೆ ಸೇಮ್ ನಿಮಗೆ ಜಾನ್ವರಿ ಸೈಕಲ್ ಜುಲೈ ಸೈಕಲ್ ಎರಡೂ ಕೂಡ ಸೇಮೇ ಆಗಿರುತ್ತೆ. ಜಸ್ಟ್ ನೀವು 6 ಮಂತ್ಸ್ ಮುಂಚೆ ಮತ್ತು 6 ಮಂತ್ಸ್ ಆದಮೇಲೆ ನೀವು ಕೋರ್ಸ್ ಸ್ಟಾರ್ಟ್ ಮಾಡ್ಕೊತೀರ ಅಷ್ಟೇ. ಇದು ಕೂಡ ಒಂದು ಸ್ಟೂಡೆಂಟ್ ಅವ್ರು ಏನೇ ಸಿಚುವೇಶನ್ ಇದ್ದರೂ ಅವರು ಒಂದು ಎಜುಕೇಷನ್ನ ಮಿಸ್ ಮಾಡಬಾರ್ದು ಅನ್ನೋ ಸಿಚುವೇಶನ್ಗೋಸ್ಕರ ಅವರು ಈ ಥರ ಮಾಡಿದ್ದಾರೆ. ಸೊ 2 ಸೈಕಲ್ ಇದೆ, ಜಾನ್ವರಿ ಆ್ಯಂಡ್ ಜುಲೈ ಸೈಕಲ್. ಜಾನ್ವರಿ ಸೈಕಲಲ್ಲಿ ಹೇಗಿರುತ್ತೆ, ಜುಲೈ ಸೈಕಲಲ್ಲಿ ಹೇಗಿರುತ್ತೆ ಅಂತ ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಅದು ಕೂಡ ನಾವು ಮಾಡಿ ನಮ್ಮ ಚಾನಲ್ ಹಾಕಿದ್ದೀವಿ. ಆ ಡಿಸ್ಕ್ರಿಪ್ಷನ್ ಆರ್ ಐ ಕಾರ್ಡಲ್ಲಿ ಕೊಟ್ಟಿರ್ತೀವಿ, ಮಿಸ್ ಮಾಡಿದೆ ಒಂದ್ಸರಿ ಚೆಕ್ ಮಾಡಿ. ಆ್ಯಂಡ್ ಯಾವುದೆಲ್ಲ ಕೋರ್ಸಸ್ ನಿಮಗೆ ಅವೈಲೇಬಲ್ ಇದೆ KSOU ಕಡೆಯಿಂದ ಅಂದರೆ, ಅಂಡರ್ ಗ್ರ್ಯಾಜುಯೇಷನ್ಗೆ ಬಂದು BA, BCom, BBA, BSc ಆ್ಯಂಡ್ BCA ಇಷ್ಟು ಇದೆ. ಸಪೋಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ತಗೊಂಡ್ರೆ MA, MCom, MBA, MCA, MSc ಇಷ್ಟು ಕೂಡ ಪೋಸ್ಟ್ ಗ್ರ್ಯಾಜುಯೇಷನ್ ಕೊಡ್ತಿದ್ದಾರೆ. ಅದರ್ ಪ್ರೋಗ್ರಾಮ್ಸ್ ಅಂದರೆ ನೀವು ಡಿಪ್ಲೊಮಾ ಕೂಡ ಮಾಡ್ಕೋಬೋದು, PG ಇನ್ ಡಿಪ್ಲೊಮಾ ಮಾಡ್ಕೊಬೋದು, ಸರ್ಟಿಫಿಕೇಟ್ ಕೋರ್ಸಸ್ ಬರುತ್ತೆ. ಇಲ್ಲ ನನ್ನ ಸರ್ಟಿಫಿಕೇಟ್ಸ್ ಲೈಕ್ 1 ಇಯರ್ ಕೋರ್ಸ್ ಮಾತ್ರ ಮಾಡ್ಕೊತೀನಿ ಅಂದರೂ ಅದು ಕೂಡ ಅವೈಲೇಬಲ್ ಇದೆ. ಆರ್ ನೀವು B.Ed ಮಾಡ್ಕೊತೀರಾ, ಒಂದು ಟೀಚಿಂಗ್ ಫೀಲ್ಡಿಗೆ ಹೋಗ್ತಿದ್ದೀರಿ ಅಂದರೆ ಅದು ಕೂಡ ಸಪ್ರೇಟ್ ಪ್ರಾಸೆಸ್ ಇದೆ, ಅದು ಕೂಡ ನಿಮಗೆ ಅವೈಲೇಬಲ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಯಾರೆಲ್ಲ ಎಲಿಜಿಬಿಲಿಟಿ ಇರ್ತೀರಾ, UG ಕೋರ್ಸ್ ಮಾಡ್ಕೊಬೇಕು, ಅಂಡರ್ ಗ್ರ್ಯಾಜುಯೇಷನ್ ಒಂದು ಡಿಗ್ರಿ ಮಾಡ್ಕೊಬೇಕು ಅಂತ ಇರ್ತೀರಾ ಗೊತ್ತಾ, ಬ್ಯಾಚುಲರ್ ಡಿಗ್ರಿ. ಅವರಿಗೆ ಕಂಪಲ್ಸರಿ ನೀವು SLC ಪಾಸಾಗಿರಬೇಕು ಮತ್ತು ನಿಮ್ಮ ಹತ್ರ ಸೆಕೆಂಡ್ PU ಕೂಡ ಪಾಸಾಗಿರಬೇಕು. ಇದು ನಿಮಗೆ ಕ್ವಾಲಿಫಿಕೇಷನ್ ಆಗಿರುತ್ತೆ. ಯಾರೆಲ್ಲ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ ಅವರು ಬ್ಯಾಚುಲರ್ ಡಿಗ್ರಿ ಒಂದು ಕಂಪ್ಲೀಟ್ ಆಗಿರಬೇಕು. ಅದೇನು UG ಮಾಡಿರ್ತೀರಾ ಅದನ್ನೇ ಇವಾಗ ಬ್ಯಾಚುಲರ್ ಡಿಗ್ರಿ ಅಂತೀನಿ. ಆ ಬ್ಯಾಚುಲರ್ ಡಿಗ್ರಿ ಯಾವುದಾದ್ರೂ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಅವರು ಮ್ಯಾಂಡೇಟ್ರಿಯಾಗಿ ಒಂದು ಕೋರ್ಸ್ ಮುಗಿಸಿರ್ಬೇಕು 3 ಇಯರ್ಸ್ದು. ಅವಾಗ ಮಾತ್ರ ನೀವು PG ಕೋರ್ಸ್ ಮಾಡೋಕ್ಕೆ ಎಲಿಜಿಬಿಲಿಟಿ ಇರ್ತೀರಾ. ಇಷ್ಟು ಓಕೆನಾ. ನೆಕ್ಸ್ಟ್ ನಿಮಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಡ್ಮಿಷನ್ ಮಾಡಿಸ್ಲಿಕ್ಕೆ ಅಂದರೆ, ನಿಮ್ಮ SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್. ನೀವೇನಾದರೂ ಡಿಗ್ರಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ತಿದ್ದೀರಂದರೆ ನಿಮಗೆ SLC ಆ್ಯಂಡ್ PUC ಸಾಕು. ಸಪೋಸ್ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋಗಿ ನೀವು ಅಡ್ಮಿಷನ್ ಮಾಡಿಸ್ತಿದ್ದೀರ ಅಂದರೆ ಆವಾಗ SLC, PUC, ಡಿಗ್ರಿ 3 ಕೋರ್ಸ್ ಕೂಡ ನಿಮಗೆ ಬೇಕಾಗತ್ತೆ. ಮ್ಯಾಮ್ ನಾನು ಇವಾಗ ತಾನೇ ಡಿಗ್ರಿ ಜಾಯ್ನ್ ಆಗ್ತಿದ್ದೀನಿ, ನನ್ನ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲಿಗೆ ಹೋಗಲಿ ಮ್ಯಾಮ್ ಅಂತ ಪ್ಲೀಸ್ ಕ್ವಶನ್ ಕೇಳಬೇಡಿ. ದಿಸ್ ಈಸ್ ದ ಸಿಲ್ಲಿಯಸ್ಟ್ ಕ್ವಶನ್ ಐ ಹ್ಯಾವ್ ಎವರ್ ಹರ್ಡ್. ಮತ್ತು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಒಂದು 4-5 ತೊಗೊಂಡೋಗಿ ಎಮರ್ಜೆನ್ಸಿಗೆ ಇರಲಿ. ಮತ್ತು ನಿಮ್ಮ ಸಿಗ್ನೇಚರ್ ಒಂದು ಪೇಪರ್ ಮೇಲೆ ಸಿಗ್ನೇಚರ್ ಹಾಕಿ ಅದನ್ನ ಒಂದು ಫೋಟೋ ಹಿಡಿದು PDF ಆಗಿ ಕನ್ವರ್ಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಸಪೋಸ್ ನಿಮ್ಮ ಹತ್ರ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇದ್ದರೆ ಅದು ಕೂಡ
ವರ್ಕೌಟ್ ಆಗುತ್ತೆ. ಮತ್ತು ಮೈಗ್ರೇಷನ್ ಸರ್ಟಿಫಿಕೇಟ್, ಎಲ್ಲರೂ ಕೂಡ ಕರ್ನಾಟಕದಿಂದನೇ ಮಾಡೋದಿಲ್ಲ ಅಲ್ವಾ, ಬೇರೆ ಸ್ಟೇಟ್ಸಿಂದ ಕೂಡ ಬಂದು ಅಕ್ರಾಸ್ ದಿ ಇಂಡಿಯಾ ಮಾಡ್ಕೊತಿದ್ದಾರೆ ಅಂದಮೇಲೆ ನಿಮ್ಮದು ಮೈಗ್ರೇಷನ್ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ. ಮತ್ತು BPL ಕಾರ್ಡ್ ಮತ್ತು ಡೆತ್ ಸರ್ಟಿಫಿಕೇಟ್ ಯಾರ್ದು ಅಂದರೆ ನಿಮ್ಮ ಪೇರೆಂಟ್ಸ್ದು. ಇಫ್ ಎನಿವನ್ ಇಸ್ ನಾಟ್ ದೇರ್, ಲೈಕ್ ನಿಮಗೆ ಅಪ್ಪ ಇಲ್ಲ ಅವ್ರ ಅಮ್ಮ ಇಲ್ಲ ಅಂದರೆ ಆ ಸಿಚುವೇಷನಲ್ಲಿ ಡೆತ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಅದ್ರ ಮೇಲೆ ನಿಮಗೆ ಕನ್ಸೆಷನ್ಸ್ ಕೊಡ್ತಾರೆ. ಈ ಫೀಸ್ ಸ್ಟ್ರಕ್ಚರ್ ಏನಿದೆ ಅದರಲ್ಲಿ ನಿಮಗೆ ಕನ್ಸೆಷನ್ಸ್ ಕೂಡ ಕೊಡ್ತಾ ಹೋಗ್ತಾರೆ. ಮೇಯ್ನ್ ನಿಮ್ಮ ಪೇರೆಂಟ್ಸ್ ಏನಾದರೂ ಕೋವಿಡಲ್ಲಿ ತೀರೋಗಿದ್ದರೆ ಅವರ ಬೇರೆ ಏನಾದರೂ ಕಾಯಿಲೆಯಿಂದ ತೀರೋಗಿದ್ರೆ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಆ ಥರ ಇದ್ದರೆ ನಿಮಗೆ ಕಂಪ್ಲೀಟ್ ಫೀಸ್ 0 ಆಗುತ್ತೆ. ನೀವು ಫುಲ್ ಡಿಗ್ರಿನೂ ಕೂಡ 0 ಕಾಸ್ಟಲ್ಲಿ ನೀವು ಓದ್ಕೊಬೋದು. ಇದು KSOU ಕಡೆಯಿಂದ ಸ್ಟೂಡೆಂಟ್ಸ್ಗೆ ಒಳ್ಳೆಯದಾಗಲಿ ಅಂತ ಮಾಡ್ತಿರೋ ಥಿಂಗ್ಸ್ ಆಗುತ್ತೆ. ಓಕೆನಾ, ಇಷ್ಟು ಡಾಕ್ಯುಮೆಂಟ್ಸ್ ನಾನು ಏನು ಹೇಳಿದೆ ಅದನ್ನ 2 ಸೆಟ್ ಕಾಪಿನೂ ತೊಗೊಂಡು ಹೋಗಬೇಕು. ಲೈಕ್ ಹಾರ್ಡ್ ಕಾಪಿ ಪೇಪರಲ್ಲಿ ಪ್ರಿಂಟ್ ತೆಗೆದು ತೊಗೊಂಡು ಹೋಗಬೇಕು. ಮತ್ತು ಅದು ಪ್ರತಿಯೊಂದು ನೀವು PDF ಕೂಡ ಮಾಡಿ ನಿಮ್ಮ ಫೋನಲ್ಲಿ ಇಟ್ಕೊಬೇಕು. ಓಕೆನಾ, ಯಾಕೆ ಬೇಕು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಯಾಕಂದರೆ ನೆಕ್ಸ್ಟು ಯಾವ ಥರ ಅಪ್ಲೈ ಮಾಡಬೇಕು ಅಂತ. KSOU ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಅಡ್ಮಿಷನ್ಸ್ ಅಲ್ಲಿ ನೀವು ಯಾವ ಕೋರ್ಸು, ನೀವು ಏನಾದರೂ ಆನ್ಲೈನಲ್ಲೇ ನಾನೇ ಮಾಡ್ಕೋತೀನಿ ಮ್ಯಾಮ್ ಅಂದರೆ ವೆಲ್ ಆ್ಯಂಡ್ ಗುಡ್, ನೀವು ನಿಮ್ಮ ಫೋನಲ್ಲಿ ಆರ್ ನಿಮ್ಮ ಲ್ಯಾಪ್ಟಾಪಲ್ಲಿ ನೀವು ಅಡ್ಮಿಷನ್ ಮಾಡ್ಕೊಬೋದು. ಇಫ್ ನಾಟ್, ನಾನು ಎಲ್ಲಾದರೂ ಹೋಗಿ ಕಾಲೇಜ್ಗೆ ಹೋಗಿ ಮಾಡಿಸ್ತೀನಿ ಅಂದರೆ ನೀವು ಮೇಯ್ನ್ ಯೂನಿವರ್ಸಿಟಿ ನಮ್ಮ ಮೈಸೂರಲ್ಲಿ ಏನಿದೆ ಅಲ್ಲಿ ಕೂಡ ಹೋಗ್ಬೋದು. ಇಲ್ಲಾಂದರೆ ಆಲ್ ಓವರ್ ಕರ್ನಾಟಕದಲ್ಲೂ ಪ್ರತಿಯೊಂದು ಡಿಸ್ಟಿಕಲ್ಲೂ KSOUದು ಒಂದು ರೀಜ್ನಲ್ ಸೆಂಟರ್ ಅಂತ ಬರುತ್ತೆ. ಆ ರೀಜ್ನಲ್ ಸೆಂಟ್ರಿಗೆ ಹೋದರೆ ಅಲ್ಲೂ ಕೂಡ ನಿಮಗೆ ಅಡ್ಮಿಷನ್ಸ್ ಮಾಡಿಕೊಡ್ತಾರೆ. ಆ್ಯಂಡ್ ಮೇಯ್ನ್ ಥಿಂಗ್ ಏನಂದರೆ ಅವರು ಕ್ಯಾಶ್ ಅಂತೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಏನೇ ಇದ್ದರೂ ಆನ್ಲೈನ್ ಪೇಮೆಂಟ್ ಮಾತ್ರ. ಫುಲ್ UPI ಟ್ರಾನ್ಸಾಕ್ಷನ್ ಆಗಿರುತ್ತೆ. ಬಿಕಾಸ್ ನೀವು ಫೀಸ್ ಪೇ ಮಾಡೋದು ಏನೇ ಇದ್ದರೂ ಅದು ಸ್ಟ್ರೈಟಾಗಿ ನಿಮಗೆ ಮೈಸೂರಿಗೆ ಹೋಗುತ್ತೆ. ಸೊ ನೀವು ಫೀಸ್ ಪೇ ಮಾಡೋದು ಆ ರೀಜ್ನಲ್ ಸೆಂಟರ್ ಇರೋದಲ್ವ ಅವರಿಗೆಲ್ಲ, ನೀವು ಯೂನಿವರ್ಸಿಟಿಗೆ ಪೇ ಮಾಡ್ತಿದ್ದೀರಾ. ಸೊ ಅದರಿಂದ ನೀವು ಫೀಸ್ ಏನಾದರೂ ನೀವು ಪೇ ಮಾಡಬೇಕು ಅಂದ್ಕೊಂಡಿದ್ದೀರಾ, ನಾನು ಒಂದು ರೀಜ್ನಲ್ ಸೆಂಟ್ರಿಗೆ ಹೋಗಿ ನಾನು ಅಡ್ಮಿಷನ್ ಮಾಡಿಸ್ತೀನಿ ಅಂದರೆ ಆ ಟೈಮಲ್ಲಿ ನೀವು ಪ್ರತಿಯೊಂದು ಕಾಪಿನೂ ನಾನು ಹೇಳ್ದಂಗೆ 2 ಸೆಟ್ ಕಾಪಿ ಫುಲ್ ತೊಗೊಂಡು ಹೋಗಬೇಕು. ಅದ್ರ ಜೊತೆ PDF ಕೂಡ ಮಾಡಿ ಸೇಫಾಗಿ ಇಟ್ಕೊಂಡಿರಬೇಕು. ಇಲ್ಲ ಮ್ಯಾಮ್ ನಾನು ಅಲ್ಲೆಲ್ಲ ಹೋಗೋದಿಲ್ಲ, ನಾನು ಮನೆಯಿಂದನೇ ಮಾಡ್ಕೋತೀನಿ, ನನಗೆ ಇದ್ರ ಮೇಲೆ ಐಡಿಯಾ ಇದೆ ಅನ್ನೋರು ವೆಲ್ ಆ್ಯಂಡ್ ಗುಡ್. ಅವ್ರಿಗೆ ಇವಾಗ ಬರೋ ಸ್ಟೆಪ್ಸ್, ಫಸ್ಟ್ ನೀವು KSOU ಪೋರ್ಟಲ್ಗೆ ಹೋಗಿ ಅಲ್ಲಿ ಅಡ್ಮಿಷನ್ ಕ್ಲಿಕ್ ಮಾಡಬೇಕು. ಮತ್ತು ಯಾವ ಕೋರ್ಸ್ ಬೇಕು ಅದರಲ್ಲಿ ನೀವು ಫಸ್ಟ್ ರಿಜಿಸ್ಟರ್ ಆಗಬೇಕು. ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಅಂತ ಅದರಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಅದರಲ್ಲಿ ಅಪ್ಲಿಕೇಶನಲ್ಲಿ ಕೋರ್ಸ್ ಫೀಸ್ ಕೂಡ ತೋರಿಸುತ್ತೆ. ಆ ಕೋರ್ಸ್ ಫೀಸಲ್ಲಿ ನೀವೆಲ್ಲ ಪ್ರತಿಯೊಂದು ಚೆಕ್ ಮಾಡಿದ್ಮೇಲೆ ಓಕೆ ಅಂತ ಚೆಕ್ ಬಾಕ್ಸ್ ಕೂಡ ಇರುತ್ತೆ, ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಅಪ್ಲಿಕೇಶನ್ನ. ಅದು ಒಂದೊಂದು ರೀಜನಲ್ ಸೆಂಟ್ರಲ್ಲಿ ಬೇರೆ ಥರ ಕೂಡ ಆಗುತ್ತೆ. ಇಷ್ಟು ನಿಮಗೆ ಆಗುತ್ತೆ. ನೆಕ್ಸ್ಟ್ ಒಂದು ವೆರಿಫಿಕೇಷನ್ ಪ್ರಾಸೆಸ್, ಅದು ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆಯಾ ಮತ್ತು ಎಲಿಜಿಬಿಲಿಟಿ ಕೂಡ ಇರುತ್ತೆ. ಒಬ್ಬೊಬ್ಬರು ಸೆಕೆಂಡ್ PU ಮುಗಿಸೇ ಇರಲ್ಲ, ಯಾವುದೋ 1 ಇಯರ್ ಮಾತ್ರ ಓದ್ಕೊಂಡು ಇಲ್ಲ ಡ್ರಾಪ್ಔಟ್ ಆಗಿರ್ತಾರೆ, ಇಲ್ಲ ಫೇಲ್ ಆಗಿರ್ತಾರೆ, ಅವರು ಡಾಕ್ಯುಮೆಂಟ್ಸ್ ಇರಲ್ಲ, ಅವರೆಲ್ಲ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಬಂದುಬಿಟ್ಟಿರ್ತಾರೆ. ಹಾಗಲ್ಲ, ಇಲ್ಲ ಎಲಿಜಿಬಿಲಿಟಿ ಇಸ್ ಮ್ಯಾಂಡೇಟ್ರಿ, ಪಾಸ್ ಆಗಿರಲೇಬೇಕು. ಮತ್ತು ಅಡ್ಮಿಷನ್ನ ಅಪ್ರೂವ್ ಕೂಡ ಮಾಡ್ತಾರೆ ಯೂನಿವರ್ಸಿಟಿ ಕಡೆಯಿಂದ. ಅಡ್ಮಿಷನ್ ಆದಮೇಲೆ ಏನಾಗುತ್ತೆ, ನೀವೇನಾದರೂ ಒಂದು ರೀಜನಲ್ ಸೆಂಟ್ರಿಗೆ ವಿಸಿಟ್ ಮಾಡಿದ್ದೀರಾ ಅಂದರೆ ನಿಮಗೆ ರಿಜಿಸ್ಟರ್ ನಂಬರ್ ಅಂತ ಒಂದು ಸಿಗುತ್ತೆ. ಅಡ್ಮಿಷನ್ ಮಾಡಿಸಿದ ತಕ್ಷಣ ಒಂದು ರಿಜಿಸ್ಟರ್ ನಂಬರ್ ಬರುತ್ತೆ, 08 ಅಂತ ಸ್ಟಾರ್ಟ್ ಆಗುತ್ತೆ ಮೋಸ್ಟ್ ಪ್ರಾಬಬ್ಲಿ. ಆ ರಿಜಿಸ್ಟರ್ ನಂಬರ್ ಏನಿದೆ ಆ ನಂಬರ್ನ ನೀವು ಸೇಫಾಗಿ ಇಟ್ಕೋಬೇಕು. ನೀವು ಕೊನೆಯವರೆಗೂ ನಿಮಗೆ ಗ್ರ್ಯಾಜುಯೇಷನ್ ಆಗೋವರೆಗೂ ಆ ರಿಜಿಸ್ಟರ್ ನಂಬರ್ ಅನ್ನೋದು ತುಂಬ ಮ್ಯಾಂಡೇಟ್ರಿ ಆಗಿರುತ್ತೆ. ನೀವು ಯೂನಿವರ್ಸಿಟಿಗೆ ವಿಸಿಟ್ ಆಗ್ತಿದ್ದೀರಾ, ಇಲ್ಲ ಯಾವುದೋ ಒಂದು ರೀಜನಲ್ ಸೆಂಟ್ರಿಗೆ ವಿಸಿಟ್ ಆಗ್ತಿದ್ದೀರಾ ಅಂದರೆ ನಿಮಗೆ ಅಲ್ಲಿ ID ಕಾರ್ಡ್ ಕೊಡ್ತಾರೆ, ರಿಜಿಸ್ಟರ್ ಕಾರ್ಡ್ ಆರ್ ID ಕಾರ್ಡ್ ಅಂತ ಒಂದು ಕೊಡ್ತಾರೆ. ಮತ್ತು ನೀವು ಫೀಸ್ ಏನು ಪೇ ಮಾಡಿದ್ದೀರಾ ಅವರಿಗೆ, ಆ ಫೀಸ್ ಆನ್ಲೈನ್ ಪೇಮೆಂಟ್ ರೆಸಿಪ್ಟ್ ಕೂಡ ನಿಮಗೆ ಕೊಡ್ತಾರೆ. ನಿಮ್ಮ ರೋಲ್ ನಂಬರ್ ಹಾಕಿ, ನಿಮ್ಮ ನೇಮು, ನಿಮ್ಮ ಪೇರೆಂಟ್ಸ್ ನೇಮು, ನೀವು ಯಾವ ಕೋರ್ಸ್ ಚೂಸ್ ಮಾಡಿದ್ರೆ ಅಂದರೆ ಯಾವುದೆಲ್ಲ ಸ್ಪೆಷಲೈಸೇಷನ್ಸ್ ಬರುತ್ತೆ, ಯಾವುದೆಲ್ಲ ಸಬ್ಜೆಕ್ಟ್ಸ್ ಬರುತ್ತೆ ಅಂತ ಕಂಪ್ಲೀಟಾಗಿ ಕೊಡ್ತಾರೆ. ಮತ್ತು ಫಸ್ಟ್ ಇಯರಲ್ಲಿ ನೀವು ಅಡ್ಮಿಷನ್ ಮಾಡಿದಾಗ ಸ್ಟಡಿ ಮೆಟೀರಿಯಲ್ ಅವ್ರ ಕಡೆಯಿಂದನೇ ಟೆಕ್ಸ್ಟ್ ಬುಕ್ಸ್ ಅವರು ಪ್ರೊವೈಡ್ ಮಾಡ್ತಾರೆ. ಸೆಕೆಂಡ್ ಇಯರ್ಗೂ ಕೊಡ್ತೀನಿ ಅಂತ ಹೇಳ್ತಾರೆ. ಸಮ್ಟೈಮ್ಸ್ ಅವರು ಕೊಡಲಿಕ್ಕೆ ಆಗೋದಿಲ್ಲ, ಸಮ್ಟೈಮ್ಸ್ ಕೊಡ್ತಾರೆ. ನೀವು ಏನೇ ಇದ್ದರೂ ನಿಮ್ಮ ರೀಜನಲ್ ಸೆಂಟ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ನೀವು ಬುಕ್ ಕೊಡ್ದಿರಾ ಏನು ಅಂತ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಅಕಾಡೆಮಿಕ್ ಪೋರ್ಟಲ್ ಆಕ್ಸೆಸ್, ನೀವು KSOU ಅಕಾಡೆಮಿಕ್ ಆ್ಯಪ್ ಅಂತ ಒಂದು ಬರುತ್ತೆ. ಆ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದರಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಏನು ಕೊಟ್ಟಿರ್ತೀರ ಆ ನಂಬರ್ಗೆ OTP ಕೂಡ ಬರುತ್ತೆ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ನಿಮ್ಮ ಅಸೈನ್ಮೆಂಟ್ಸಿಂದ ಹಿಡಿದು ನಿಮಗೆ ನೋಟಿಫಿಕೇಷನಿಂದ ಹಿಡಿದು ಟೈಮ್ ಟೇಬಲಿಂದ ಹಿಡಿದು ಪ್ರತಿಯೊಂದು ನಿಮಗೆ ಆ ಆ್ಯಪಲ್ಲೇ ಸಿಗ್ತಾ ಹೋಗುತ್ತೆ. ಪ್ರೀ ರೆಕಾರ್ಡೆಡ್ ಕ್ಲಾಸಿಂದ ಹಿಡಿದು ಮತ್ತು ಏನಾದರೂ ಫ್ಯೂಚರಲ್ಲಿ ನಿಮಗೆ ಆನ್ಲೈನ್ ಕ್ಲಾಸ್ ತಗೋತಿದ್ದೀವಿ, ಆಫ್ಲೈನ್ ಕ್ಲಾಸ್ ತಗೋತಿದ್ದೀವಿ ಅಂದರೆ ಲಿಂಕ್ಸ್ ಎಲ್ಲ ಕೂಡ ಅದರಲ್ಲೇ ಅಪ್ಡೇಟ್ ಮಾಡ್ತಾರೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಮತ್ತು ಟೆಕ್ಸ್ಟ್ ಬುಕ್ದು ಸಾಫ್ಟ್ ಕಾಪಿ PDF ಪ್ರತಿಯೊಂದು ಆ ಆ್ಯಪಲ್ಲೇ ನಿಮಗೆ ಕಂಪ್ಲೀಟಾಗಿ ಸಿಗ್ತಾ ಹೋಗುತ್ತೆ. ಮತ್ತು ಅಸೈನ್ಮೆಂಟ್ ಇನ್ಫಾರ್ಮೇಷನ್, ಎಕ್ಸಾಮ್ ಅಪ್ಡೇಟೇಷನ್, ಸೊ ಇಷ್ಟೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ.
ಇಷ್ಟು ನಿಮಗೆ KSOU ಅಲ್ಲಿ ಅಡ್ಮಿಷನ್ ಮಾಡೋ ಪ್ರಾಸೆಸ್ ಆಗಿರುತ್ತೆ. ಆ್ಯಂಡ್ ನಮ್ಮ ಕಡೆಯಿಂದ ಫ್ರೀ ಆಫ್ ಕಾಸ್ಟಲ್ಲಿ ನೋಟ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಎಕ್ಸಾಮಿನೇಷನ್ಸ್ ಮತ್ತು ಅಸೈನ್ಮೆಂಟ್ಸ್ಗೂ ಆನ್ಸರ್ಸ್ ಎಲ್ಲ ಪ್ರತಿಯೊಂದು ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ತಿದ್ದೀನಿ. ನಿಮಗೇನಾದರೂ ಅದು ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ KSOU ಅಫಿಷಿಯಲ್ ಸ್ಟೂಡೆಂಟ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್, ಬೇಕಿದ್ರೆ ಜಾಯ್ನ್ ಆಗಿ. ಆ್ಯಂಡ್ ಇದೇ ಥರ ನಿಮಗೆ ಬೇರೆ ವಿಡಿಯೋ ಬೇಕು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ Angry Bird ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ಸಿಗ್ತಾ ಇರುತ್ತೆ. ಸೊ ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.